ಕೊಡಗು ಜಿಲ್ಲೆಯಾದ್ಯಂತ ಕಳೆದ 2 ದಿವಸಗಳಿಂದ ಮಳೆಯ ಅಬ್ಬರ ಜೋರಾಗಿದೆ. ಮುಂಗಾರು ಪೂರ್ವ ಮಳೆಗೆ ಕೊಡಗಿನ ಜನತೆ ತತ್ತರಿಸಿ ಹೋಗಿದ್ದಾರೆ. ಯಾಕೆಂದರೆ ದಿಢೀರಾಗಿ ಆರಂಭವಾದಂಥ ಮಳೆ ಕಳೆದ 2 ದಿವಸಗಳಿಂದ ಸುರಿತಾ ಇರುವಂಥದ್ದು, ಅಬ್ಬರಿಸಿ ಬೊಬ್ಬಿರ್ತಾ ಇದ್ದಾನೆ. ಆದ್ದರಿಂದ ಎಲ್ಲೆಡೆ ಈಗ ಇದ್ದಕ್ಕಿದ್ದಂತೆ ನದಿ ತೊರೆಗಳು ತುಂಬಿ ಹರಿತಾ ಇರುವಂಥದ್ದು. ನಾವು ಈಗ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿದ್ದೇವೆ. ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಾವು ನಿಂತಿರುವಂಥದ್ದು. ಕೆಳಭಾಗದಲ್ಲಿ ಈಗ ನೀರು ಹೆಚ್ಚಾಗ್ತಿದೆ. ಇದೇ ತ್ರಿವೇಣಿ ಸಂಗಮ ಏನಿದೆ ನಿನ್ನೆ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು, ಮತ್ತು ರಾತ್ರಿ ನೀರು ಇಳಿಯಿತು. ಈಗ ಮತ್ತೆ ಮಳೆಗೆ ನೀರು ಏರಿಕೆ ಆಗ್ತಿರುವಂಥದ್ದು ನೋಡ್ಬೋದು. ಇಲ್ಲಿ ಅಲ್ಲಿ ಸಂಪೂರ್ಣವಾಗಿ ಅಶ್ವತ್ಥ ಕಟ್ಟೆ ಏನಿದೆ, ಅರಳಿ ಮರ ಇರುವಂಥದ್ದು, ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಕಡೆ ನಿನ್ನೆ ಉದ್ಯಾನವನ ಏನಿದೆ, ಉದ್ಯಾನವನ ತುಂಬ ನೀರು ತುಂಬಿತ್ತು, ಈಗ ಕಡಿಮೆ ಆಗಿದೆ. ಮತ್ತೆ ಈಗ ಬೆಳಗಿನ ಮಳೆಗೆ ಬರ್ತಾ ಇದೆ. ಮತ್ತು ಆಚೆ ಪಿಂಡ ಪ್ರದಾನ ಮಾಡುವವರು ನೋಡ್ಬೋದು. ಪಿಂಡ ಪ್ರದಾನ ಮಾಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಅಂದರೆ ಇದೇ ದಿವಸ ಮಾಡಬೇಕಂತ ಇರುತ್ತೆ, ಆ ದಿವಸ ಒಂದು ಪಿಂಡ ಪ್ರದಾನ ಮಾಡಬೇಕಾಗುತ್ತೆ. ಆದರೆ ನೀರು ಹೆಚ್ಚಿರುವುದರಿಂದ ಅವರು ಒಳಗೆ ಇಳಿದು ಸ್ನಾನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಮೇಲೆ ಮೆಟ್ಟಿಲು ಏನಿದೆ, ಮೆಟ್ಟಿಲಲ್ಲಿ ನಿಂತು ಅವರು ನೀರನ್ನು ಹಾಕಿಕೊಂಡು ಹೋಗ್ತಿರುವಂಥದ್ದು. ಸಾಕಷ್ಟು ಜನರು ಅಲ್ಲಿದ್ದಾರೆ. ಈಗ ಮಳೆಯೂ ಕೂಡ ಮತ್ತೆ ಹೆಚ್ಚಾಗ್ತಿದೆ. ಭಾಗಮಂಡಲ ತ್ರಿವೇಣಿ ಸಂಗಮದಿಂದ ಈ ವ್ಯಾಪ್ತಿಯಲ್ಲಿ ಮತ್ತು ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ. ತಲಕಾವೇರಿಯಲ್ಲಿ ನಿನ್ನೆ ಒಂದೇ ದಿವಸ 6 ಇಂಚಿಗೂ ಹೆಚ್ಚು ಮಳೆ ಆಗಿದೆ. ಹಾಗೆ ಭಾಗಮಂಡಲದಲ್ಲೂ ಕೂಡ ಹೆಚ್ಚು ಮಳೆ ಆಗ್ತಿದೆ. ಮತ್ತು ಜಿಲ್ಲೆಯ ಅಲ್ಲಲ್ಲಿ ಮರ ಬಿದ್ದು ವಿದ್ಯುತ್ ಕಂಬಗಳು ಧರೆಗುರುಳಿರುವಂಥದ್ದು. ಅದರಿಂದ ಸಾಕಷ್ಟು ಕಡೆ ವಿದ್ಯುತ್ ಸ್ಥಗಿತಗೊಂಡಿದೆ. ವಿದ್ಯುತ್ ಸ್ಥಗಿತಗೊಂಡು ಸಾಕಷ್ಟು ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ತೇ ಇಲ್ಲ. ಈ ರೀತಿ ಸಮಸ್ಯೆ ಎದುರಾಗಿದೆ. ಮರ ಬೀಳುವಂಥದ್ದು, ವಿದ್ಯುತ್ ಕಂಬ ಬೀಳುವಂಥದ್ದು, ಮನೆಗಳಿಗೆ ನೀರು ನುಗ್ಗುವಂಥದ್ದು ಈ ರೀತಿ ಆಗ್ತಾ ಇದೆ. ಈ ತ್ರಿವೇಣಿ ಸಂಗಮದಲ್ಲಿ ಕೂಡ ನೀರು ಮತ್ತೆ ಹೆಚ್ಚಾಗುವ ಸಾಧ್ಯತೆ ಕಂಡುಬರ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕಳೆದ 1 ದಶಕದಿಂದ ಮೇ ತಿಂಗಳಲ್ಲಿ ಇಷ್ಟೊಂದು ಮಳೆ ಬಂದು ತ್ರಿವೇಣಿ ಸಂಗಮ ಜಲವ್ರತವಾಗಿರುವುದು ಇದೇ ಮೊದಲು ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅಷ್ಟೊಂದು ಮಳೆ ಇದ್ದಕ್ಕಿದ್ದಂತೆ ಆರಂಭವಾಗಿರುವಂಥದ್ದು. ಒಟ್ಟಾರೆ ಕೊಡಗು ಜಿಲ್ಲೆಯಾದ್ಯಂತ ಈ ಮುಂಗಾರು ಪೂರ್ವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 2 ದಿವಸಗಳಿಂದ ಮಳೆಯ ಅಬ್ಬರ ಜೋರಾಗಿದೆ. ಮುಂಗಾರು ಪೂರ್ವ ಮಳೆಗೆ ಕೊಡಗಿನ ಜನತೆ ತತ್ತರಿಸಿ ಹೋಗಿದ್ದಾರೆ. ಯಾಕೆಂದರೆ ದಿಢೀರಾಗಿ ಆರಂಭವಾದಂಥ ಮಳೆ ಕಳೆದ 2 ದಿವಸಗಳಿಂದ ಸುರಿತಾ ಇರುವಂಥದ್ದು, ಅಬ್ಬರಿಸಿ ಬೊಬ್ಬಿರ್ತಾ ಇದ್ದಾನೆ. ಆದ್ದರಿಂದ ಎಲ್ಲೆಡೆ ಈಗ ಇದ್ದಕ್ಕಿದ್ದಂತೆ ನದಿ ತೊರೆಗಳು ತುಂಬಿ ಹರಿತಾ ಇರುವಂಥದ್ದು. ನಾವು ಈಗ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿದ್ದೇವೆ. ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಾವು ನಿಂತಿರುವಂಥದ್ದು. ಕೆಳಭಾಗದಲ್ಲಿ ಈಗ ನೀರು ಹೆಚ್ಚಾಗ್ತಿದೆ. ಇದೇ ತ್ರಿವೇಣಿ ಸಂಗಮ ಏನಿದೆ ನಿನ್ನೆ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು, ಮತ್ತು ರಾತ್ರಿ ನೀರು ಇಳಿಯಿತು. ಈಗ ಮತ್ತೆ ಮಳೆಗೆ ನೀರು ಏರಿಕೆ ಆಗ್ತಿರುವಂಥದ್ದು ನೋಡ್ಬೋದು. ಇಲ್ಲಿ ಅಲ್ಲಿ ಸಂಪೂರ್ಣವಾಗಿ ಅಶ್ವತ್ಥ ಕಟ್ಟೆ ಏನಿದೆ, ಅರಳಿ ಮರ ಇರುವಂಥದ್ದು, ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಕಡೆ ನಿನ್ನೆ ಉದ್ಯಾನವನ ಏನಿದೆ, ಉದ್ಯಾನವನ ತುಂಬ ನೀರು ತುಂಬಿತ್ತು, ಈಗ ಕಡಿಮೆ ಆಗಿದೆ. ಮತ್ತೆ ಈಗ ಬೆಳಗಿನ ಮಳೆಗೆ ಬರ್ತಾ ಇದೆ. ಮತ್ತು ಆಚೆ ಪಿಂಡ ಪ್ರದಾನ ಮಾಡುವವರು ನೋಡ್ಬೋದು. ಪಿಂಡ ಪ್ರದಾನ ಮಾಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಅಂದರೆ ಇದೇ ದಿವಸ ಮಾಡಬೇಕಂತ ಇರುತ್ತೆ, ಆ ದಿವಸ ಒಂದು ಪಿಂಡ ಪ್ರದಾನ ಮಾಡಬೇಕಾಗುತ್ತೆ. ಆದರೆ ನೀರು ಹೆಚ್ಚಿರುವುದರಿಂದ ಅವರು ಒಳಗೆ ಇಳಿದು ಸ್ನಾನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಮೇಲೆ ಮೆಟ್ಟಿಲು ಏನಿದೆ, ಮೆಟ್ಟಿಲಲ್ಲಿ ನಿಂತು ಅವರು ನೀರನ್ನು ಹಾಕಿಕೊಂಡು ಹೋಗ್ತಿರುವಂಥದ್ದು. ಸಾಕಷ್ಟು ಜನರು ಅಲ್ಲಿದ್ದಾರೆ. ಈಗ ಮಳೆಯೂ ಕೂಡ ಮತ್ತೆ ಹೆಚ್ಚಾಗ್ತಿದೆ. ಭಾಗಮಂಡಲ ತ್ರಿವೇಣಿ ಸಂಗಮದಿಂದ ಈ ವ್ಯಾಪ್ತಿಯಲ್ಲಿ ಮತ್ತು ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ. ತಲಕಾವೇರಿಯಲ್ಲಿ ನಿನ್ನೆ ಒಂದೇ ದಿವಸ 6 ಇಂಚಿಗೂ ಹೆಚ್ಚು ಮಳೆ ಆಗಿದೆ. ಹಾಗೆ ಭಾಗಮಂಡಲದಲ್ಲೂ ಕೂಡ ಹೆಚ್ಚು ಮಳೆ ಆಗ್ತಿದೆ. ಮತ್ತು ಜಿಲ್ಲೆಯ ಅಲ್ಲಲ್ಲಿ ಮರ ಬಿದ್ದು ವಿದ್ಯುತ್ ಕಂಬಗಳು ಧರೆಗುರುಳಿರುವಂಥದ್ದು. ಅದರಿಂದ ಸಾಕಷ್ಟು ಕಡೆ ವಿದ್ಯುತ್ ಸ್ಥಗಿತಗೊಂಡಿದೆ. ವಿದ್ಯುತ್ ಸ್ಥಗಿತಗೊಂಡು ಸಾಕಷ್ಟು ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ತೇ ಇಲ್ಲ. ಈ ರೀತಿ ಸಮಸ್ಯೆ ಎದುರಾಗಿದೆ. ಮರ ಬೀಳುವಂಥದ್ದು, ವಿದ್ಯುತ್ ಕಂಬ ಬೀಳುವಂಥದ್ದು, ಮನೆಗಳಿಗೆ ನೀರು ನುಗ್ಗುವಂಥದ್ದು ಈ ರೀತಿ ಆಗ್ತಾ ಇದೆ. ಈ ತ್ರಿವೇಣಿ ಸಂಗಮದಲ್ಲಿ ಕೂಡ ನೀರು ಮತ್ತೆ ಹೆಚ್ಚಾಗುವ ಸಾಧ್ಯತೆ ಕಂಡುಬರ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕಳೆದ 1 ದಶಕದಿಂದ ಮೇ ತಿಂಗಳಲ್ಲಿ ಇಷ್ಟೊಂದು ಮಳೆ ಬಂದು ತ್ರಿವೇಣಿ ಸಂಗಮ ಜಲವ್ರತವಾಗಿರುವುದು ಇದೇ ಮೊದಲು ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅಷ್ಟೊಂದು ಮಳೆ ಇದ್ದಕ್ಕಿದ್ದಂತೆ ಆರಂಭವಾಗಿರುವಂಥದ್ದು. ಒಟ್ಟಾರೆ ಕೊಡಗು ಜಿಲ್ಲೆಯಾದ್ಯಂತ ಈ ಮುಂಗಾರು ಪೂರ್ವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 2 ದಿವಸಗಳಿಂದ ಮಳೆಯ ಅಬ್ಬರ ಜೋರಾಗಿದೆ. ಮುಂಗಾರು ಪೂರ್ವ ಮಳೆಗೆ ಕೊಡಗಿನ ಜನತೆ ತತ್ತರಿಸಿ ಹೋಗಿದ್ದಾರೆ. ಯಾಕೆಂದರೆ ದಿಢೀರಾಗಿ ಆರಂಭವಾದಂಥ ಮಳೆ ಕಳೆದ 2 ದಿವಸಗಳಿಂದ ಸುರಿತಾ ಇರುವಂಥದ್ದು, ಅಬ್ಬರಿಸಿ ಬೊಬ್ಬಿರ್ತಾ ಇದ್ದಾನೆ. ಆದ್ದರಿಂದ ಎಲ್ಲೆಡೆ ಈಗ ಇದ್ದಕ್ಕಿದ್ದಂತೆ ನದಿ ತೊರೆಗಳು ತುಂಬಿ ಹರಿತಾ ಇರುವಂಥದ್ದು. ನಾವು ಈಗ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿದ್ದೇವೆ. ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಾವು ನಿಂತಿರುವಂಥದ್ದು. ಕೆಳಭಾಗದಲ್ಲಿ ಈಗ ನೀರು ಹೆಚ್ಚಾಗ್ತಿದೆ. ಇದೇ ತ್ರಿವೇಣಿ ಸಂಗಮ ಏನಿದೆ ನಿನ್ನೆ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು, ಮತ್ತು ರಾತ್ರಿ ನೀರು ಇಳಿಯಿತು. ಈಗ ಮತ್ತೆ ಮಳೆಗೆ ನೀರು ಏರಿಕೆ ಆಗ್ತಿರುವಂಥದ್ದು ನೋಡ್ಬೋದು. ಇಲ್ಲಿ ಅಲ್ಲಿ ಸಂಪೂರ್ಣವಾಗಿ ಅಶ್ವತ್ಥ ಕಟ್ಟೆ ಏನಿದೆ, ಅರಳಿ ಮರ ಇರುವಂಥದ್ದು, ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಕಡೆ ನಿನ್ನೆ ಉದ್ಯಾನವನ ಏನಿದೆ, ಉದ್ಯಾನವನ ತುಂಬ ನೀರು ತುಂಬಿತ್ತು, ಈಗ ಕಡಿಮೆ ಆಗಿದೆ. ಮತ್ತೆ ಈಗ ಬೆಳಗಿನ ಮಳೆಗೆ ಬರ್ತಾ ಇದೆ. ಮತ್ತು ಆಚೆ ಪಿಂಡ ಪ್ರದಾನ ಮಾಡುವವರು ನೋಡ್ಬೋದು. ಪಿಂಡ ಪ್ರದಾನ ಮಾಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಅಂದರೆ ಇದೇ ದಿವಸ ಮಾಡಬೇಕಂತ ಇರುತ್ತೆ, ಆ ದಿವಸ ಒಂದು ಪಿಂಡ ಪ್ರದಾನ ಮಾಡಬೇಕಾಗುತ್ತೆ. ಆದರೆ ನೀರು ಹೆಚ್ಚಿರುವುದರಿಂದ ಅವರು ಒಳಗೆ ಇಳಿದು ಸ್ನಾನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಮೇಲೆ ಮೆಟ್ಟಿಲು ಏನಿದೆ, ಮೆಟ್ಟಿಲಲ್ಲಿ ನಿಂತು ಅವರು ನೀರನ್ನು ಹಾಕಿಕೊಂಡು ಹೋಗ್ತಿರುವಂಥದ್ದು. ಸಾಕಷ್ಟು ಜನರು ಅಲ್ಲಿದ್ದಾರೆ. ಈಗ ಮಳೆಯೂ ಕೂಡ ಮತ್ತೆ ಹೆಚ್ಚಾಗ್ತಿದೆ. ಭಾಗಮಂಡಲ
ಭಾಗಮಂಡಲ ತ್ರಿವೇಣಿ ಸಂಗಮದಿಂದ ಈ ವ್ಯಾಪ್ತಿಯಲ್ಲಿ ಮತ್ತು ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆಯಾಗ್ತಿದೆ. ತಲಕಾವೇರಿಯಲ್ಲಿ ನಿನ್ನೆ ಒಂದೇ ದಿವಸ 6 ಇಂಚಿಗೂ ಹೆಚ್ಚು ಮಳೆಯಾಗಿದೆ. ಹಾಗೆ ಭಾಗಮಂಡಲದಲ್ಲೂ ಕೂಡ ಹೆಚ್ಚು ಮಳೆ ಆಗ್ತಿದೆ. ಮತ್ತು ಜಿಲ್ಲೆಯ ಅಲ್ಲಲ್ಲಿ ಮರ ಬಿದ್ದು ವಿದ್ಯುತ್ ಕಂಬಗಳು ಧರೆಗುರುಳಿರುವಂಥದ್ದು, ಅದರಿಂದ ಸಾಕಷ್ಟು ಕಡೆ ವಿದ್ಯುತ್ ಸ್ಥಗಿತಗೊಂಡಿದೆ. ವಿದ್ಯುತ್ ಸ್ಥಗಿತಗೊಂಡು ಸಾಕಷ್ಟು ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ತೇ ಇಲ್ಲ. ಈ ರೀತಿ ಸಮಸ್ಯೆ ಎದುರಾಗಿದೆ. ಮರ ಬೀಳುವಂಥದ್ದು, ವಿದ್ಯುತ್ ಕಂಬ ಬೀಳುವಂಥದ್ದು, ಮನೆಗಳಿಗೆ ನೀರು ನುಗ್ಗುವಂಥದ್ದು ಈ ರೀತಿ ಆಗ್ತಾ ಇದೆ. ಈ ತ್ರಿವೇಣಿ ಸಂಗಮದಲ್ಲಿ ಕೂಡ ನೀರು ಮತ್ತೆ ಹೆಚ್ಚಾಗುವ ಸಾಧ್ಯತೆ ಕಂಡುಬರ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕಳೆದ 1 ದಶಕದಿಂದ ಮೇ ತಿಂಗಳಲ್ಲಿ ಇಷ್ಟೊಂದು ಮಳೆ ಬಂದು ತ್ರಿವೇಣಿ ಸಂಗಮ ಜಲವ್ರತವಾಗಿರುವುದು ಇದೇ ಮೊದಲು ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅಷ್ಟೊಂದು ಮಳೆ ಇದ್ದಕ್ಕಿದ್ದಂತೆ ಆರಂಭವಾಗಿರುವಂಥದ್ದು. ಒಟ್ಟಾರೆ ಕೊಡಗು ಜಿಲ್ಲೆಯಾದ್ಯಂತ ಈ ಮುಂಗಾರು ಪೂರ್ವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 2 ದಿವಸಗಳಿಂದ ಮಳೆಯ ಅಬ್ಬರ ಜೋರಾಗಿದೆ. ಮುಂಗಾರು ಪೂರ್ವ ಮಳೆಗೆ ಕೊಡಗಿನ ಜನತೆ ತತ್ತರಿಸಿ ಹೋಗಿದ್ದಾರೆ. ಯಾಕೆಂದರೆ ದಿಢೀರಾಗಿ ಆರಂಭವಾದಂಥ ಮಳೆ ಕಳೆದ 2 ದಿವಸಗಳಿಂದ ಸುರಿತಾ ಇರುವಂಥದ್ದು, ಅಬ್ಬರಿಸಿ ಬೊಬ್ಬಿರ್ತಾ ಹೇಳಿದ್ದಾನೆ. ಆದ್ದರಿಂದ ಎಲ್ಲರ ಈಗ ಇದ್ದಕ್ಕಿದ್ದಂತೆ ನದಿ ತೊರೆಗಳು ತುಂಬಿ ಹರಿತಾ ಇರುವಂಥದ್ದು. ನಾವು ಈಗ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿದ್ದೇವೆ. ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಾವು ನಿಂತಿರುವಂಥದ್ದು. ಕೆಳಭಾಗದಲ್ಲಿ ಈಗ ನೀರು ಹೆಚ್ಚಾಗ್ತಿದೆ. ಇದೇ ತ್ರಿವೇಣಿ ಸಂಗಮ ಏನಿದೆ ನಿನ್ನೆ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು, ಮತ್ತು ರಾತ್ರಿ ನೀರು ಇಳಿಯಿತು. ಈಗ ಮತ್ತೆ ಮಳೆಗೆ ನೀರು ಏರಿಕೆ ಆಗ್ತಿರುವಂಥದ್ದು ನೋಡ್ಬೋದು. ಇಲ್ಲಿ ಅಲ್ಲಿ ಸಂಪೂರ್ಣವಾಗಿ ಅಶ್ವತ್ಥ ಕಟ್ಟೆ ಏನಿದೆ, ಅರಳಿ ಮರ ಇರುವಂಥದ್ದು, ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಕಡೆ ನಿನ್ನೆ ಉದ್ಯಾನವನ ಏನಿದೆ, ಉದ್ಯಾನವನ ತುಂಬ ನೀರು ತುಂಬಿತ್ತು, ಈಗ ಕಡಿಮೆ ಆಗಿದೆ. ಮತ್ತೆ ಈಗ ಬೆಳಗಿನ ಮಳೆಗೆ ಬರ್ತಾ ಇದೆ. ಮತ್ತು ಆಚೆ ಪಿಂಡ ಪ್ರದಾನ ಮಾಡುವವರು ನೋಡ್ಬೋದು. ಪಿಂಡ ಪ್ರದಾನ ಮಾಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಅಂದರೆ ಇದೇ ದಿವಸ ಮಾಡಬೇಕಂತ ಇರುತ್ತೆ, ಆ ದಿವಸ ಒಂದು ಪಿಂಡ ಪ್ರದಾನ ಮಾಡಬೇಕಾಗುತ್ತೆ. ಆದರೆ ನೀರು ಹೆಚ್ಚಿರೋದ್ರಿಂದ ಅವರು ಒಳಗೆ ಇಳಿದು ಸ್ನಾನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಮೇಲೆ ಮೆಟ್ಟಿಲು ಏನಿದೆ, ಮೆಟ್ಟಿಲಲ್ಲಿ ನಿಂತು ಅವರು ನೀರನ್ನು ಹಾಕಿಕೊಂಡು ಹೋಗ್ತಿರುವಂಥದ್ದು. ಸಾಕಷ್ಟು ಜನರು ಅಲ್ಲಿದ್ದಾರೆ. ಈಗ ಮಳೆಯೂ ಕೂಡ ಮತ್ತೆ ಹೆಚ್ಚಾಗ್ತಿದೆ. ಭಾಗಮಂಡಲ ತ್ರಿವೇಣಿ ಸಂಗಮದಿಂದ ಈ ವ್ಯಾಪ್ತಿಯಲ್ಲಿ ಮತ್ತು ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ. ತಲಕಾವೇರಿಯಲ್ಲಿ ನಿನ್ನೆ ಒಂದೇ ದಿವಸ 6 ಇಂಚಿಗೂ ಹೆಚ್ಚು ಮಳೆಯಾಗಿದೆ. ಹಾಗೆ ಭಾಗಮಂಡಲದಲ್ಲೂ ಕೂಡ ಹೆಚ್ಚು ಮಳೆ ಆಗ್ತಿದೆ. ಮತ್ತು ಜಿಲ್ಲೆಯ ಅಲ್ಲಲ್ಲಿ ಮರ ಬಿದ್ದು ವಿದ್ಯುತ್ ಕಂಬಗಳು ಧರೆಗುರುಳಿರುವಂಥದ್ದು, ಅದರಿಂದ ಸಾಕಷ್ಟು ಕಡೆ ವಿದ್ಯುತ್ ಸ್ಥಗಿತಗೊಂಡಿದೆ. ವಿದ್ಯುತ್ ಸ್ಥಗಿತಗೊಂಡು ಸಾಕಷ್ಟು ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ತೇ ಇಲ್ಲ. ಈ ರೀತಿ ಸಮಸ್ಯೆ ಎದುರಾಗಿದೆ. ಮರ ಬೀಳುವಂಥದ್ದು, ವಿದ್ಯುತ್ ಕಂಬ ಬೀಳುವಂಥದ್ದು, ಮನೆಗಳಿಗೆ ನೀರು ನುಗ್ಗುವಂಥದ್ದು ಈ ರೀತಿ ಆಗ್ತಾ ಇದೆ. ಈ ತ್ರಿವೇಣಿ ಸಂಗಮದಲ್ಲಿ ಕೂಡ ನೀರು ಮತ್ತೆ ಹೆಚ್ಚಾಗುವ ಸಾಧ್ಯತೆ ಕಂಡುಬರ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕಳೆದ 1 ದಶಕದಿಂದ ಮೇ ತಿಂಗಳಲ್ಲಿ ಇಷ್ಟೊಂದು ಮಳೆ ಬಂದು ತ್ರಿವೇಣಿ ಸಂಗಮ ಜಲವ್ರತವಾಗಿರುವುದು ಇದೇ ಮೊದಲು ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅಷ್ಟೊಂದು ಮಳೆ ಇದ್ದಕ್ಕಿದ್ದಂತೆ ಆರಂಭವಾಗಿರುವಂಥದ್ದು. ಒಟ್ಟಾರೆ ಕೊಡಗು ಜಿಲ್ಲೆಯಾದ್ಯಂತ ಈ ಮುಂಗಾರು ಪೂರ್ವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 2 ದಿವಸಗಳಿಂದ ಮಳೆಯ ಅಬ್ಬರ ಜೋರಾಗಿದೆ. ಮುಂಗಾರು ಪೂರ್ವ ಮಳೆಗೆ ಕೊಡಗಿನ ಜನತೆ ತತ್ತರಿಸಿ ಹೋಗಿದ್ದಾರೆ. ಯಾಕೆಂದರೆ ದಿಢೀರಾಗಿ ಆರಂಭವಾದಂಥ ಮಳೆ ಕಳೆದ 2 ದಿವಸಗಳಿಂದ ಸುರಿತಾ ಇರುವಂಥದ್ದು, ಅಬ್ಬರಿಸಿ ಬೊಬ್ಬಿರ್ತಾ ಹೇಳಿದ್ದಾನೆ. ಆದ್ದರಿಂದ ಎಲ್ಲರ ಈಗ ಇದ್ದಕ್ಕಿದ್ದಂತೆ ನದಿ ತೊರೆಗಳು ತುಂಬಿ ಹರಿತಾ ಇರುವಂಥದ್ದು. ನಾವು ಈಗ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿದ್ದೇವೆ. ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಾವು ನಿಂತಿರುವಂಥದ್ದು. ಕೆಳಭಾಗದಲ್ಲಿ ಈಗ ನೀರು ಹೆಚ್ಚಾಗ್ತಿದೆ. ಇದೇ ತ್ರಿವೇಣಿ ಸಂಗಮ ಏನಿದೆ ನಿನ್ನೆ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು, ಮತ್ತು ರಾತ್ರಿ ನೀರು ಇಳಿಯಿತು. ಈಗ ಮತ್ತೆ ಮಳೆಗೆ ನೀರು ಏರಿಕೆ ಆಗ್ತಿರುವಂಥದ್ದು ನೋಡ್ಬೋದು. ಇಲ್ಲಿ ಅಲ್ಲಿ ಸಂಪೂರ್ಣವಾಗಿ ಅಶ್ವತ್ಥ ಕಟ್ಟೆ ಏನಿದೆ, ಅರಳಿ ಮರ ಇರುವಂಥದ್ದು, ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಕಡೆ ನಿನ್ನೆ ಉದ್ಯಾನವನ ಏನಿದೆ, ಉದ್ಯಾನವನ ತುಂಬ ನೀರು ತುಂಬಿತ್ತು, ಈಗ ಕಡಿಮೆ ಆಗಿದೆ. ಮತ್ತೆ ಈಗ ಬೆಳಗಿನ ಮಳೆಗೆ ಬರ್ತಾ ಇದೆ. ಮತ್ತು ಆಚೆ ಪಿಂಡ ಪ್ರದಾನ ಮಾಡುವವರು ನೋಡ್ಬೋದು. ಪಿಂಡ ಪ್ರದಾನ ಮಾಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಅಂದರೆ ಇದೇ ದಿವಸ ಮಾಡಬೇಕಂತ ಇರುತ್ತೆ, ಆ ದಿವಸ ಒಂದು ಪಿಂಡ ಪ್ರದಾನ ಮಾಡಬೇಕಾಗುತ್ತೆ. ಆದರೆ ನೀರು ಹೆಚ್ಚಿರೋದ್ರಿಂದ ಅವರು ಒಳಗೆ ಇಳಿದು ಸ್ನಾನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಮೇಲೆ ಮೆಟ್ಟಿಲು ಏನಿದೆ, ಮೆಟ್ಟಿಲಲ್ಲಿ ನಿಂತು ಅವರು ನೀರನ್ನು ಹಾಕಿಕೊಂಡು ಹೋಗ್ತಿರುವಂಥದ್ದು. ಸಾಕಷ್ಟು ಜನರು ಅಲ್ಲಿದ್ದಾರೆ. ಈಗ ಮಳೆಯೂ ಕೂಡ ಮತ್ತೆ ಹೆಚ್ಚಾಗ್ತಿದೆ. ಭಾಗಮಂಡಲ ತ್ರಿವೇಣಿ ಸಂಗಮದಿಂದ ಈ ವ್ಯಾಪ್ತಿಯಲ್ಲಿ ಮತ್ತು ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ. ತಲಕಾವೇರಿಯಲ್ಲಿ ನಿನ್ನೆ ಒಂದೇ ದಿವಸ 6 ಇಂಚಿಗೂ ಹೆಚ್ಚು ಮಳೆಯಾಗಿದೆ. ಹಾಗೆ ಭಾಗಮಂಡಲದಲ್ಲೂ ಕೂಡ ಹೆಚ್ಚು ಮಳೆ ಆಗ್ತಿದೆ. ಮತ್ತು ಜಿಲ್ಲೆಯ ಅಲ್ಲಲ್ಲಿ ಮರ ಬಿದ್ದು ವಿದ್ಯುತ್ ಕಂಬಗಳು ಧರೆಗುರುಳಿರುವಂಥದ್ದು, ಅದರಿಂದ ಸಾಕಷ್ಟು ಕಡೆ ವಿದ್ಯುತ್ ಸ್ಥಗಿತಗೊಂಡಿದೆ. ವಿದ್ಯುತ್ ಸ್ಥಗಿತಗೊಂಡು ಸಾಕಷ್ಟು ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ತೇ ಇಲ್ಲ. ಈ ರೀತಿ ಸಮಸ್ಯೆ ಎದುರಾಗಿದೆ. ಮರ ಬೀಳುವಂಥದ್ದು, ವಿದ್ಯುತ್ ಕಂಬ ಬೀಳುವಂಥದ್ದು, ಮನೆಗಳಿಗೆ ನೀರು ನುಗ್ಗುವಂಥದ್ದು ಈ ರೀತಿ ಆಗ್ತಾ ಇದೆ. ಈ ತ್ರಿವೇಣಿ ಸಂಗಮದಲ್ಲಿ ಕೂಡ ನೀರು ಮತ್ತೆ ಹೆಚ್ಚಾಗುವ ಸಾಧ್ಯತೆ ಕಂಡುಬರ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕಳೆದ 1 ದಶಕದಿಂದ ಮೇ ತಿಂಗಳಲ್ಲಿ ಇಷ್ಟೊಂದು ಮಳೆ ಬಂದು ತ್ರಿವೇಣಿ ಸಂಗಮ ಜಲವ್ರತವಾಗಿರುವುದು ಇದೇ ಮೊದಲು ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅಷ್ಟೊಂದು ಮಳೆ ಇದ್ದಕ್ಕಿದ್ದಂತೆ ಆರಂಭವಾಗಿರುವಂಥದ್ದು. ಒಟ್ಟಾರೆ ಕೊಡಗು ಜಿಲ್ಲೆಯಾದ್ಯಂತ ಈ ಮುಂಗಾರು ಪೂರ್ವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.